ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂವಿಧಾನದ ಬದಲಿಸುವ ಹೇಳಿಕೆ ಸೇರಿದಂತೆ ಧರ್ಮಾಧಿಕಾರಿ ಮೀಸಲಾತಿ ಹಾಗೂ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ. ಇನ್ನು ಮಂಡ್ಯದ ಸಂಜಯ್ ವೃತ್ತದ ಬಳಿ ಕಾಂಗ್ರೆಸ್ಸಿಗರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆಯೊಂದನ್ನ ನಡೆಸಿ ಇವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಬಿಜೆಪಿ ಮುಖಂಡರು ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಭಾಗದ ನಾಯಕರುಗಳು ಅಂತೇಳಿ ಏನು ಇವತ್ತು ಒಂದು ಅಧಿಕಾರವನ್ನು ಹಿಡಿದಿದ್ದಾರೆ. ಇವತ್ತು ಯಾರಿಂದ ಅಧಿಕಾರವನ್ನು ಹಿಡಿದಿದ್ದೀವಿ ಅನ್ನೋಂಥ ಸಂಪೂರ್ಣವಾಗಿ ಮರೆತು ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂಥ ಈ ಮಂಡ್ಯ ಜನರನ್ನು ಛತ್ರಿಗಳು ಅಂತ ಹೇಳೋದ್ರ ಮುಖಾಂತರ ಅವರ ಒಂದು ಕೀಳು ಮನೋಭಾವ, ಅವರ ಒಂದು ಭಾಷೆ, ಅವರ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾವು ದಲಿತರನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಇವತ್ತು 2 ವರ್ಷಗಳಿಂದ ಸತತವಾಗಿ ಅವರ ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಒಂದು ದಾಳಿಯನ್ನು ಮಾಡ್ತಾ ಇರುವಂಥ, ಅವರಿಗೆ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ದುಡ್ಡನ್ನು ಕಸಿಯೋದ್ರ ಮುಖಾಂತರ, ಹಗಲು ದರೋಡೆ ಮಾಡೋದ್ರ ಮುಖಾಂತರ ಅಧಿಕಾರದಲ್ಲೇ ಇನ್ನು ಉಳ್ಕೊಂಡಿರುವಂಥವ್ರು ಇವತ್ತು ಇನ್ನೂ ಮುಂದುವರೆದಂತೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಸಂವಿಧಾನದ ಒಂದು ಕಾಪಿಯನ್ನು ಪಾಕೆಟಲ್ಲೇ ಇಟ್ಕೊಂಡು ತಿರುಗಾಡುವಂಥ ಈ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತೀವಿ, ನಾವು ಜಾತಿ ಆಧಾರಿತ ಮೇಲೆ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಅಂಬೇಡ್ಕರ್ ಅವರ ಒಂದು ಕನಸಿತ್ತು, ಅದರ ವಿರುದ್ಧವಾಗಿ ಇವತ್ತು ಧರ್ಮಾಧಾರಿತವಾಗಿ ಒಂದು ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳೋದ್ರ ಮುಖಾಂತರ ಅವರಿಗೆ ಒಂದು ಅವರ ಸತ್ತ ಮೇಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗದೇ ಇರೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ಸಿಗರು. ಅದನ್ನು ಕೂಡ ವಿರೋಧಿಸಿ ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ನಮ್ಮ BJPಯವರು ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೊಡ್ತಾ ಇರುವಂಥದ್ದು ಕೇವಲ ಎಚ್ಚರಿಕೆ ಅಷ್ಟೇ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಬೀದಿಗೆ ಎಳೆದು ಜನರ ಮುಂದೆ ಪರೇಡ್ ಮಾಡುವಂಥ ಕೆಲಸವನ್ನು BJPಗರು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ಏನು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋಂಥ ಹೇಳಿಕೆ, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಏನೇನು ಹೇಳಿಕೆ ಕೊಟ್ಟಿದ್ದಾರೋ, ಧರ್ಮ ಆಧಾರಿತ ವಿಷಯವಾಗಿ ಏನು ಮೀಸಲಾತಿ ಕೊಟ್ಟಿದ್ದಾರೋ ಅದರ ವಿರುದ್ಧ, ಮತ್ತು ಏನು ನಮ್ಮ 18 BJP ಶಾಸಕರನ್ನ ಅಮಾನತುಗೊಳಿಸಿದಾರೋ ಅದರ ವಿರುದ್ಧ, ಮತ್ತು ದಲಿತರಿಗೆ ಮಾಡ್ತಾ ಇರೋ ಮೋಸದ ವಿರುದ್ಧ, ಇವು 3 ವಿಷಯಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆ ಆಗ್ತಾಯಿದೆ. ಏನು ಡಿ ಕೆ ಶಿವಕುಮಾರ್ ಅವರು 4% ಗುತ್ತಿಗೆಯಲ್ಲಿ ಮೀಸಲಾತಿ ತರಬೇಕು ಅಂತೇಳಿ ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಅನ್ನೋ ಕೀಳು ಮಟ್ಟಕ್ಕೆ ಇವತ್ತು ಇಳಿದಿದ್ದಾರೋ ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ತಮ್ಮೆಲ್ಲ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಾಢ ನಿದ್ರೆಯಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೇನೆ, ಇವತ್ತು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತೇಳಿ, ಸಂವಿಧಾನ ಬದಲಾಯಿಸ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟರು ಕೂಡ ಯಾವ ದಲಿತ ಸಂಘಟನೆಗಳು ಕೂಡ ಒಂದೇ ಒಂದು ಚಕಾರ ಎತ್ತದಂತೆ ಗಾಢ ನಿದ್ರೆಯಲ್ಲಿರೋಂಥವ್ರಿಗೆ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮನವಿ ಮಾಡ್ತೀನಿ. ದಯಮಾಡಿ ತಾವೆಲ್ಲರೂ ಬಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ನಿಮ್ಗೇನಾದ್ರು ನಿಜವಾಗ್ಲೂ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಅಂಬೇಡ್ಕರ್ ಅವ್ರ ಮೇಲೆ ಏನಾದ್ರು ಗೌರವ ಇದ್ದರೆ, ನಿಜವಾಗ್ಲೂ ನಿಮ್ಗೇನಾದ್ರು ದಲಿತರ ಮೇಲೆ ಕಾಳಜಿ ಇದ್ದರೆ ದಯಮಾಡಿ ದಲಿತ ಸಂಘಟನೆಗಳೆಲ್ಲರೂ ಕೂಡ ಬಂದು ಇವತ್ತು ಬೀದಿಗಿಳಿಬೇಕು. ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೋ ಅದು ನಿಜಕ್ಕೂ ಕೂಡ ನಾವೆಲ್ಲ ಖಂಡಿಸ್ತೇವೆ. ಇದ್ರ ವಿರುದ್ಧ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವಾಗಿ ತಗೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ.